ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಪುಳಿಯೋಗರೆನ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಕುಕ್ಕರಲ್ಲಿ ಪುಳಿಯೋಗರೆನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಕೆಲವರು ಪುಳಿಯೋಗರೆ ಒಳಗೆ ಟೊಮಾಟೊ ಹಾಕಲ್ಲ, ಈರುಳ್ಳಿ ಮಾತ್ರ ಹಾಕ್ತಾರೆ, ಹುಣಸೆ ಹಣ್ಣನ್ನು ಹಿಂಡ್ತಾರೆ. ನಾನು ಆ ರೀತಿಯೂ ಮಾಡ್ತೀನಿ. ಮತ್ತು ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಆಮೇಲೆ ಹುಣಸೆ ಹಣ್ಣನ್ನು ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಡೈರೆಕ್ಟಾಗಿ ಹಾಕ್ತೀನಿ. ಎಲ್ಲ ಯಾವ ರೀತಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಂದು 3 ಟೈಮ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದರಿಂದ ಮತ್ತೆ ನಾನು ಎಮರ್ಜೆನ್ಸಿ ಮಾಡಬೇಕಂದ್ರೆ ಕುಕ್ಕರಲ್ಲೇ ಮಾಡಿಬಿಡ್ತೀನಿ. ನಾನು ಟೊಮಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಲ್ಲ. ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ. ಫ್ರೆಂಡ್ಸ್, ನಾನು ಎಣ್ಣೆ ಹಾಕಿದ್ದೀನಿ ನೋಡಿ. ಈಗ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ಈಗ ಇದಕ್ಕೆ ಟಿಫನ್ ಐಟಮ್ಸಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ, ಯಾಕಂತ ಚಟಪಟ ಅಂತಿದೆ. ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಶೇಂಗಾ ಬೀಜ, ಉದ್ದಿನಬೇಳೆ, ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ನಂತರ ಟೊಮಾಟೋನ ಹಾಕ್ತಾ ಇದ್ದೀನಿ. ಈರುಳ್ಳಿ ಟೊಮಾಟೊ ಚೆನ್ನಾಗಿ ಬೇಯಬೇಕು. ನಂತರ ಆಮೇಲೆ ಪುಳಿಯೋಗರೆ ಪೌಡ್ರನ್ನ ಹಾಕಬೇಕಾಗುತ್ತೆ. ಅದಕ್ಕೆ ಈರುಳ್ಳಿ ಟೊಮಾಟೋನ ನೀಟಾಗಿ ಫಸ್ಟು ಬೇಯಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಟೊಮಾಟೊ ಈರುಳ್ಳಿ ಬಂದಿದೆ. ಈಗ ನಾನು ಇದಕ್ಕೆ ಪುಳಿಯೋಗರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ. MTR ಪುಳಿಯೋಗರೆನ ಯೂಸ್ ಮಾಡೋದು ನಾವು. ಘಮ್ ಅಂತ ಸ್ಮೆಲ್ ಬಂತು ನೋಡಿ. ಪುಳಿಯೋಗರೆ ಸ್ಮೆಲ್ ಅಂದರೆ ತುಂಬಾ ಇಷ್ಟ ನನಗೆ. ಎಷ್ಟು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರ್ತಿದೆ. ಇದಕ್ಕೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮತ್ತು ಚಿಟಿಕೆಯಷ್ಟು ಅರಿಶಿನ. ಇದನ್ನು ನೀಟಾಗಿ ಬೆರೆಸಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು, ಅಂದರೆ ಇದೆಲ್ಲ ಕಲಸಿದಾದ್ಮೇಲೆ, ನಾರ್ಮಲ್ ಪುಳಿಯೋಗರೆ ಅಂದರೆ ಇಷ್ಟು ಗೊತ್ತು ಸಾಕು. ಇದನ್ನು ಹಾಗೇ ಮಾಡಿಬಿಟ್ಟು ಅನ್ನದ ಜೊತೆ ಕಲಿಸ್ಬಿಡ್ತೀವಿ. ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಇದಕ್ಕೆ ಅಕ್ಕಿನ ಬೆರೆಸ್ತೀನಿ ನೋಡಿ. ಅಕ್ಕಿ ಹಾಕಿಬಿಟ್ಟು ನಂತರ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಸೇಮ್ ಹೆಂಗೆ ರೈಸ್ ಬಾತ್ ಮಾಡ್ತೀವಲ್ವ ಅದೇ ಥರ ಇದಕ್ಕೆ ಪುಳಿಯೋಗರೆನ
ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಇದು 1 ಮಿನಿಟ್ ಅಷ್ಟು ಇದನ್ನು ಅಕ್ಕಿ ಜೊತೆಗೆ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಕಲಿಸ್ಬಿಟ್ಟು ಆಮೇಲೆ ನೀರು ಹಾಕಬೇಕು. ತಕ್ಷಣ ನೀರು ಹಾಕಿಬಿಟ್ರೆ ಅನ್ನ ಸಪ್ಪೆ ಸಪ್ಪೆ ಅನಿಸುತ್ತೆ. ಅದರಿಂದ ಇದಕ್ಕೆ ನಾನು ಈ ಥರ ಕಲಿಸ್ಬಿಟ್ಟು ನಂತರ ನೀರನ್ನ ಹಾಕ್ತೀನಿ. ನೋಡಿ, ಅಕ್ಕಿ ಎಷ್ಟು ಹಾಕಿದ್ವಿ ಅದರ 2 ಪಟ್ಟಷ್ಟು ನೀರು ಹಾಕಬೇಕು. ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ಏನಾದರೂ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ಉಪ್ಪು ಕಮ್ಮಿ ಇದೆ ಸ್ವಲ್ಪ, ಅದರಿಂದ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಹೀಗೆ ತಿರುಗಿಸ್ಬಿಟ್ಟು ನಂತರ ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ರೆಡಿ ಇದೆ. ಇದಕ್ಕೆ ನಾನು ಮುಚ್ಚಳ ಹಾಕ್ತೀನಿ. ಮುಚ್ಚಳ ಹಾಕ್ತೀನಿ 2 ವಿಜಲ್ ಹಾಕಿಸಿ ಅಂದರೆ ಪುಳಿಯೋಗರೆ ರೆಡಿ. ಕುಕ್ಕರ್ ಪುಳಿಯೋಗರೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಪುಳಿಯೋಗರೆ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಇದೆ. ನಾನೀಗ ಮಾಡ್ತಾ ಇರೋದು 3ನೇ ಟೈಮ್ ಇದೆ ಮಾಡ್ತಿರೋದು. ನಾನು ಕುಕ್ಕರ್ನಲ್ಲಿ ಪುಳಿಯೋಗರೆ ರೈಸ್ ಬಾತ್ ಹೇಗೆ ಮಾಡ್ತೀನಿ ಹಾಗೆ ಮಾಡೋದು. ಇದನ್ನು ನೋಡಿ ಹೇಗಿದೆ, ಬಿಸಿ ಬಿಸಿ ಆಗಿದೆ. ಇದ್ರ ಜೊತೆ ಚಟ್ನಿ, ಗ್ರೀನ್ ಚಟ್ನಿ, ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಅಥವಾ ಪುದೀನ ಚಟ್ನಿನ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಚಟ್ನಿ ಮಾಡಿಲ್ಲ, ಪುಳಿಯೋಗರೆ ಮಾತ್ರ ಮಾಡಿರೋದು. ನೋಡಿ, ಫ್ರೆಂಡ್ಸ್, ನಾನು ಇವತ್ತು ಮಾಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ನ ಮಾಡಿಬಿಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಂದ್ರೆ. ಓಕೆ ಫ್ರೆಂಡ್ಸ್, ಬಾಯ್.